ಇವತ್ತು ಆ್ಯಕ್ಚುಲಿ ಅಮ್ಮ ಬರಬೇಕಾಗಿತ್ತು, ಇನ್ಫೆಕ್ಷನ್ ಆಗಿರೋದ್ರಿಂದ ಪಾಪ ಅವರು ಫೋಟೋ ಕಳಿಸಿದ್ರು, ನಮಗೆ ಒಂಥರ ಆಗೋಯ್ತು. ನಿಜವಾಗ್ಲೂ ಸರ್ ನೀವು ಸ್ವಂತ ಮಗನೇ, ದತ್ತು ಮಗ ಅಲ್ಲ ಸರ್. ಯಾಕೆ ಈಗ ಮೊದಲನೇದಾಗಿ ರೊಕ್ಕ ದುಡ್ಡಿನ ಬಗ್ಗೆ ಮಾಡಿದ್ರಿ, ಸಾಲುಮರದ ತಿಮ್ಮಕ್ಕ ಅವ್ರ ಬಗ್ಗೆ ಹಾಡಿದ್ರಿ. ಈ ಜಾತಿ ಧರ್ಮದ ಬಗ್ಗೆ ಯಾವಾಗ ನಿಮಗೆ ಒಂದು ಹಾಡನ್ನ ಮಾಡಬೇಕು, ಹಾಗೆ ಹಾಡಬೇಕು ಅನ್ನಿಸ್ತು? ನನಗೆ ಕೇಳಿಸ್ತಾ ಇಲ್ಲ ಸರ್, ಸೆಂಟ್ರಿ ಬಂದ್ಬಿಡಿ. ನಮಸ್ಕಾರ, ನಮ್ಮ ಹೆಸರು ರಾಮಚಂದ್ರ ಉಡಿಚೀನಿ ಅಂತ. ನಾವು ಹೋರಾಟಗಾರರು, ಸಮಾಜ ಸೇವಕರು, ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಈ ಒಂದು ನಾಡಿನಲ್ಲಿ ಸೇವೆ ಮಾಡ್ತಾ ಇದ್ದೀವಿ. ಈ ಒಂದು ಸೇವೆ ಮಾಡೋದ್ರ ಜೊತೆಗೆ ನಾವೇನು ಸೇವೆ ಮಾಡ್ತಾ ಇದ್ದೀವಿ ಅದಕ್ಕೆ ಪ್ರತಿಫಲವಾಗಿ ಈ ಸಮಾಜದಲ್ಲಿ ಎಷ್ಟೋ ಸಾವಿರಾರು ಕೋಟಿಗಿರೋ ವ್ಯಕ್ತಿಗಳು ಇದ್ದಾರೆ, ಏನೂ ಇಲ್ದಿರೋರು ಇದ್ದಾರೆ, ಸಾಮಾನ್ಯ ವ್ಯಕ್ತಿಗಳು ಇದ್ದಾರೆ. ಆದರೆ ಸೇವೆ ಮಾಡುವಂಥ ಮನೋಭಾವ ಏನು ಇಲ್ದಿರೋರೇ ಇವತ್ತು ದುಡಿದು ಅದರಲ್ಲಿ ಬಂದಿದ್ದನ್ನ ದೇವರು ಏನು ಬಡವರಿಗೆ ಸಹಾಯ ಮಾಡುವಂಥ, ಸೇವೆ ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ವಿನಃ ಇವತ್ತು ಸಾವಿರಾರು ಕೋಟಿ ಇಟ್ಕೊಂಡು, ಕೋಟ್ಯಾಂತರ ರೂಪಾಯಿ ಇಟ್ಕೊಂಡು ಏನು ಪ್ರಯೋಜನ ಇಲ್ದಿರ ಅವರು ಹುಟ್ಟುತ್ತಾರೆ, ಸಾಯ್ತಾರೆ. ಆದರೆ ಈ ಸಮಾಜದಲ್ಲಿ ಅವ್ರ ಹೆಸರೇ ಇಲ್ದಂಗೆ ಉಳ್ಕೊಂಡು ಹೋಗ್ತಾ ಇದೆ ಈ ಸಮಾಜ. ಅದಕ್ಕೆ ಏನೇ ಮಾಡೋ, ನಿನ್ನ ಕೈಯಲ್ಲಿ ಆದಷ್ಟು ನೀವು ಬೆಟ್ಟದಷ್ಟು ಮಾಡದಿದ್ರು ಒಂದು ಇಡಿಯಷ್ಟು 10 ಹಸಿದವನಿಗೆ ಅನ್ನ ಕೊಡಬೇಕು. ಆದಷ್ಟು ನಿಮ್ಮ ಒಂದು ಸೇವೆಯನ್ನು ಬಡವರಿಗೋಸ್ಕರ ಮುಡುಪಾಗಿಟ್ಟು ಅಟ್ಲೀಸ್ಟು ನಾವು ಹೋದಾಗ 10 ಜನ ನಮ್ಮನ್ನು ನೆನೆಸ್ಕೊಳ್ಳುವಂಥ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಏನು ಕೋಟಿ ರೊಕ್ಕ ಗಳಿಸಿ ಎಷ್ಟಿದ್ರೆ ಏನು ಲಾಸ್ಟ್ಗೆ ನಿಮ್ಮ ಹೆಸರು ನಿಮ್ಮ ಪತ್ರದಲ್ಲೂ ಇಲ್ದಂಗೆ ಆಗುತ್ತೆ. ನಿಮ್ಮ ಹೆಸರು ನೀವು ಸತ್ತಾಗ 4 ಜನ ಓರೋದಕ್ಕಾದರೂ 4 ಜನ ಬರಬೇಕು, 4 ಜನ ತಿಳ್ಕೋಬೇಕು ಅನ್ನೋ ಉದ್ದೇಶದಿಂದ ಬಹಳ ಅರ್ಥಪೂರ್ಣವಾದ ಒಂದು ಲಿರಿಕ್ಸನ್ನು ನಮ್ಮ ಮಂಜು ಕವಿಯವರು ನಮ್ಮ ಕೈಯಲ್ಲಿ ಆಡಿಸಿದ್ದಾರೆ. ಯಾಕೆಂದರೆ ಆಡಬೇಕು ಅನ್ನೋ ಉದ್ದೇಶ ಏನಕ್ಕೂ ಅಂದರೆ ಆ ನೋವುಗಳನ್ನು ನಮ್ಮಲ್ಲಿ ಅಳವಡಿಸ್ಕೊಂಡಿದ್ದೀವಿ, ಆ ಕಷ್ಟಗಳನ್ನು ಅಳವಡಿಸ್ಕೊಂಡು ಆ ಕಷ್ಟಗಳನ್ನು ನೆನೆಸ್ಕೊಂಡು ನಾವು ಆಡಿದ್ದೀವಿ ಹೊರತು ನಾವು ದೊಡ್ಡ ಕಲಾವಿದ ಅಂತ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಅದರಿಂದ ಆದರೂ 10 ಜನ ಬದಲಾಗಲಿ, ಏನು ನಾವು ಶಾಶ್ವತ ಯಾವುದೂ ಇಲ್ಲ ಈ ಸಮಾಜದಲ್ಲಿ ಅನ್ನೋ ಉದ್ದೇಶದಿಂದ ಆ ಒಂದು ಗೀತೆಯನ್ನು ಆಡಿದ್ವಿ. ಜೊತೆಗೆ ಏನು ಸಾಲುಮರದ ತಿಮ್ಮಕ್ಕನವರು ಇಡೀ ಪ್ರಪಂಚದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ. ಏನು ವೃಕ್ಷ ಮಾತೆ ಅನ್ನೋ ಹೆಸರಲ್ಲಿ ಈ ಇಡೀ ಪ್ರಪಂಚಕ್ಕೆ ಸಾರಿದ್ದಾರೆ. ಆ ತಾಯಿ ಅಕ್ಷರಗಳು ವಿದ್ಯಾಭ್ಯಾಸ ಇಲ್ಲ ಅಂದಿದ್ರು ಇವತ್ತು ವಿಶ್ವದಲ್ಲಿ ನಮ್ಮ ಸಾಲುಮರದ ತಿಮ್ಮಕ್ಕನವರನ್ನ ಇಂಟರ್ನ್ಯಾಷನಲ್ ಇಡೀ ವಿಶ್ವದಲ್ಲೇ ಅವರನ್ನ ಪೂಜೆ ಮಾಡುವಂಥ, ನೆನೆಸ್ಕೊಳ್ಳುವಂಥ ಕೆಲಸ ನಮ್ಮ ಸಾಲುಮರದ ತಿಮ್ಮಕ್ಕನವರು ಮಾಡಿದ್ದಾರೆ. ಈ ಪರಿಸರ ಅದರ ಬಗ್ಗೆ ಅರಿವಾಗಲಿ, ಈ ಪರಿಸರ ಇನ್ನೂ ಜನಕ್ಕೆ ಅನಿವಾರ್ಯ. ಯಾಕೆಂದರೆ ಕೊರೋನಾ ಬಂದು ಗಾಳಿ ಇಲ್ದಿರೋ ಆಕ್ಸಿಜನ್ಗೋಸ್ಕರ ಎಷ್ಟು ಜನ, ಕೋಟ್ಯಾಂತರ ಜನ ಸುತ್ತೋಗಿದ್ದಾರೆ. ಇವತ್ತಿನ ದಿನ ಕೋಟ್ಯಾಂತರ ಜನ ಸುತ್ತೋಗಿದ್ದಾರೆ. ನಮ್ಮ ಧರ್ಮಗುರುಗಳಿಗೆ ಸ್ವಾಗತ. ನಮ್ಮ ಸುಫಿ ಸಾಹೇಬರು ಬಂದಿದ್ದಾರೆ. ಜೊತೆಗೆ ಎಷ್ಟೋ ಕೋಟ್ಯಾಂತರ ಜನ ನಾವು ಸತ್ತೋಗಿದ್ದಾರೆ. ಆ ಒಂದು ಕಾರಣದಿಂದ ಇವತ್ತು ಆಕ್ಸಿಜನ್ ಇಲ್ಲ ಅನ್ನೋದಕ್ಕಿಂತ ಪರಿಸರವನ್ನು ನಾವು ಕಾಪಾಡಿಕೊಂಡ್ರೆ, ಪರಿಸರವನ್ನು ಕಾಪಾಡಿಕೊಂಡು ಬಂದಂಥ ಸಾಲುಮರದ ತಿಮ್ಮಕ್ಕನವರ ದಾರಿಯಲ್ಲಿ ಎಷ್ಟೋ ಜನ ಇವತ್ತು ಗಿಡಗಳನ್ನು ನೆಡುವಂಥ ಪ್ರತಿಯೊಂದು ಜನ್ಮದಿನಕ್ಕೂ ಒಳ್ಳೆ ಕಾರ್ಯಗಳನ್ನು ಈ ಸಾಲುಮರದ ತಿಮ್ಮಕ್ಕನವರ ಆದಿಯಲ್ಲಿ ಸುಮಾರು ಲಕ್ಷಾಂತರ ಜನ ಇವತ್ತು ಹೋಗ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಸಾಲುಮರದ ತಿಮ್ಮಕ್ಕನವರ ಜನ್ಮದಿನಕ್ಕೋಸ್ಕರ ಅವತ್ತು ಅವರು ಮಾಡಿರುವಂಥ ಸಾಧನೆಗಳ ಬಗ್ಗೆ ಇತಿಹಾಸ ಸೃಷ್ಟಿಸಿದ ಸಾಲುಮರದ ತಿಮ್ಮಕ್ಕ ಅನ್ನೋ ಒಂದು ಹಾಡನ್ನು ಆಡಿ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಈ ಪ್ರಪಂಚಕ್ಕೆ, ಈ ದೇಶಕ್ಕೆ, ಈ ರಾಜ್ಯಕ್ಕೆ, ಜನತೆಗೆ ಮುಟ್ಲಿ, ಅವರು ಬದಲಾಗಲಿ, ಈ ಸಮಾಜಕ್ಕೆ ಈ ಸಾಲುಮರದ ತಿಮ್ಮಕ್ಕನವರ ಮಾಡಿರುವಂಥ ಕೆಲಸಗಳನ್ನು ಅವರು ಮಾದರಿಯಾಗಿ ತಗೊಂಡೋಗ್ಲಿ ಅನ್ನೋ ಉದ್ದೇಶದಿಂದ ಒಂದು ಗೀತೆಯನ್ನು ಆಡಿದ್ದು. ಕಡೆಗೆ ಇವತ್ತು ಏನು ನಮ್ಮ ಜಾತಿ ಧರ್ಮಗಳ ನಡುವೆ ಯಾವ ರೀತಿ ತಾರತಮ್ಯಗಳು ನಡೀತಾ ಇದ್ದಾವೆ, ಜಾತಿ ಧರ್ಮಗಳ ಹೆಸರಿನಲ್ಲಿ ರಾಜಕೀಯಗಳು ಮಾಡ್ತಾ ಇದ್ದಾರೆ, ಜಾತಿಗಳನ್ನು ನಿಂದನೆ ಮಾಡ್ತಾ ಇದ್ದೀನಿ, ಇನ್ನಿತರ ಜಾತಿ ಧರ್ಮಗಳಿಗೆ ಬೆಂಕಿ ಹಚ್ಚುವಂಥ ಕೆಲಸ, ಮಾನವ ಧರ್ಮ, ಮಾನವ ಜಾತಿ ಏನು ನಮ್ಮ ಬಸವಣ್ಣವರ ಸಿದ್ಧಾಂತ ಏನಿತ್ತು, ಅವರ ಆಲೋಚನೆ ಏನಿತ್ತು, ಅದರಲ್ಲೂ ಇವತ್ತು ನಾನು ಬೈಕೋಬೇಡಿ, ಅದರಲ್ಲೂ ಜಾತಿ ಕಟ್ಟಿದ್ದಾರೆ. ಇವತ್ತು ಬಸವಣ್ಣವ್ರು ಹೇಳಿದ್ದು ಯಾವುದೇ ಜಾತಿ ಇಲ್ಲ, ಮಾನವ ಕುಲ, ಮಾನವ ಧರ್ಮ, ಮಾನವ ಜಾತಿ ಅಂತ. ಅದರಲ್ಲೂ ಅದನ್ನೆಲ್ಲ ಬದಿಗೊತ್ತಿ ಮತ್ತೆ ನಮ್ಮ ಬಸವಣ್ಣ, ನಮ್ಮ ಏನು ಬೌದ್ಧ ಧರ್ಮದ ನಮ್ಮ ಬುದ್ಧಿ, ನಮ್ಮ ಬೌದ್ಧ ಗೌತಮರವರು ಏನು ಹೇಳ್ತಾರೆ,
ಇವತ್ತು ಯಾವುದೇ ಜಾತಿ ಧರ್ಮ ಇಲ್ಲ, ಮಾನವ ಜಾತಿ ಮಾನವ ಧರ್ಮ ಮಾನವ ಕುಲ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಯಾರಿಗೂ ಯಾರು ಜಾತಿ ಬಗ್ಗೆ ಹೇಳಿ ಅವ್ರನ್ನ ನೋಯಿಸಬಾರ್ದು, ಧರ್ಮದ ಬಗ್ಗೆ ಹೇಳಿ ನೋಯಿಸಬಾರ್ದು. ನಾವೆಲ್ಲರೂ ಮಾನವ ಕುಲ ಅಷ್ಟೇ, ಮಾನವ ಧರ್ಮ ಅಷ್ಟೇ, ಮಾನವ ಜಾತಿ ಅಷ್ಟೇ ಅನ್ನೋ ನಿಟ್ಟಿನಲ್ಲಿ ಅರ್ಥ ಮಾಡಿಕೊಂಡು ನಾವು ಹುಡ್ತೀವಿ ಸತ್ತೋಗ್ತೀವಿ. ನಾವು ಸತ್ತೋಗ್ತೀವಿ ಅಂತ ಗೊತ್ತಿದ್ರೂ ನಾವು ಜಾತಿ ಧರ್ಮ ಇಟ್ಕೊಂಡು ಏನಪ್ಪ ಬರಬೇಕು ಅನ್ನೋದು ಒಂದು ನಿಟ್ಟಿನಲ್ಲಿ ಯಾರನ್ನು ಯಾರು ವಿರೋಧಿಸಬಾರ್ದು. ಈ ಸಮಾಜದಲ್ಲಿ ಸಮಾನತೆಯಿಂದ ಹೋಗ್ಬೇಕು. ಭಾರತೀಯ ಸರ್ವಧರ್ಮಗಳು ಭಾರತೀಯರು ನಾವು ಈ ಒಂದು ನಮ್ಮ ದೇಶಕ್ಕೆ ಹೋರಾಟ ಮಾಡಿ ಪಡ್ಕೊತ ಒಂದು ಧರ್ಮ ಇದು ಈ ಮಾನವ ಧರ್ಮ, ಮಾನವ ಜಾತಿ, ಮಾನವ ಕುಲ ನಮ್ಮ ಭಾರತದಲ್ಲಿ. ಯಾಕೆಂದ್ರೆ ಹಲವಾರು ಧರ್ಮಗಳು ನಮ್ಮ ಇಡೀ ಪ್ರಪಂಚದಲ್ಲಿ ಏಕೈಕ ಯಾವುದಾದ್ರೂ ಒಂದು ದೇಶ ಇದೆ ಅದಂದ್ರೆ ಅದು ಭಾರತ ದೇಶ. ಭಾರತಾಂಬೆಯ ಮಕ್ಕಳು ನಾವೆಲ್ಲರೂ, ನಾವು ಒಂದೇ ಜಾತಿ ಒಂದೇ ಧರ್ಮ ಒಂದೇ ಕುಲ ಅನ್ನೋ ಲೆಕ್ಕದಲ್ಲಿ ಹೋಗ್ಬೇಕು ಅಂತ ಈ ಒಂದು ಸಾಂಗನ್ನ ನಮ್ಮ ಮಂಜು ಕವಿ ಅವರು ಬಹಳ ಅದ್ಭುತವಾಗಿ ಆಡಿಸಿದ್ದಾರೆ. ನೀವೇ ನೋಡ್ತೀರಾ, ನಿಮ್ಮ ಅಭಿಪ್ರಾಯಗಳನ್ನ ತಾವು ತಿಳಿಸ್ಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಂತಿದ್ದಾರೆ. ಆಮೇಲೆ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.